ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ನಾನಿವತ್ತು ನಿಮಗೆ ತೋರ್ಸಕ್ಕೆ ಬಂದಿರತಕ್ಕಂಥ ಪ್ರಾಪರ್ಟಿ 20/40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸು ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿಯಸ್ 4BHK ವಿತ್ ಪಾರ್ಟಿ ಹಾಲ್ ಇರುವಂಥ ಒಂದು ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದುವೇ ಲೊಕೇಟ್ ಆಗಿರುವಂಥದ್ದು ಕೆಂಗೇರಿ ಬಳಿ ಇರುವ ಕೋಡಿಪಾಳ್ಯ ಸರ್ಕಲ್ಲಿಂದ ಒಳಗಡೆ ಬಂದರೆ ವಿನಾಯಕ ಲೇಔಟ್ ಅಲ್ಲಿ ಲೊಕೇಟ್ ಆಗಿದೆ. 20/40 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸು ಡೋರ್ ಇರುವಂಥ 4BHK ವಿತ್ತು ಪಾರ್ಟಿ ಹಾಲ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಮನೆ ಇದಾಗಿದ್ದು, ಮನೆ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಟಾಪ್ ಟು ಬಾಟಮ್ ಫ್ರಂಟ್ ಎಲಿವೇಶನ್ ಈ ರೀತಿ ಇದ್ದು, ಎಲ್ಲ ಅಲ್ಟಿಮಾ ಪೇಂಟ್ ಸ್ಟ್ರಕ್ಚರ್ ಆಗಿ ಈ ರೀತಿ ಬಂದಿದೆ. ಹಾಗೂ ಮನೆ ಸೇಫ್ಟಿ ಅಂತ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ MS ವಿತ್ ಫಂಡರ್ ಮ್ಯಾಕ್ಸ್ ಅಟ್ಯಾಚ್ಮೆಂಟಲ್ಲಿ ಗೇಟ್ ಕೊಟ್ಟಿದ್ದು. ಸೊ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಕಂಪ್ಲೀಟಾಗಿ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೂ ಮನೆಯ ಹೆಸರು ಏನಾದರೂ ಮಾಡ್ಕೊಳ್ಳೋದಿತ್ತು ಅಂದರೆ ಈ ಒಂದು ಜಾಗದಲ್ಲಿ ಮನೆಯ ಹೆಸರು ಇಲ್ಲ ಅಂದರೆ ನಿಮಗೆ ಇಷ್ಟ ಇರುವಂಥ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಹಾಗೂ ಹೊರಗಡೆನೇ ನಿಮಗೆ ಕಾಲಿಂಗ್ ಬೆಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಜೊತೆಗೆ CCTVಗೆ ಆಲ್ರೆಡಿ ವೈರಿಂಗ್ ಕೂಡ ಆಗಿದ್ದು ತುಂಬಾ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ಮನೆ ಮುಂಭಾಗ ನೋಡೋದಾದರೆ ವೈಡ್ ಆಗಿರುವಂಥ 30 ಫೀಟು ಟಾರ್ ರಸ್ತೆನ ನೋಡ್ಬೋದು. ಮತ್ತೊಮ್ಮೆ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪು ಈ ರೀತಿ ಇದೆ. ಫಸ್ಟ್ ಫ್ಲೋರು ಸ್ಟೇರ್ ಕೇಸು, ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಥರ್ಡ್ ಫ್ಲೋರು ಹಾಗೂ ಟೆರೆಸು. ಸೊ ಒಟ್ಟಾರೆಯಾಗಿ ಫ್ರಂಟು ಈ ರೀತಿ ಡಿಸೈನಲ್ಲಿ ಹಾಗೂ ಒಂದೊಳ್ಳೆ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗಿ ಯಾವ ರೀತಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ, ಏನೇನು ಫೆಸಿಲಿಟೀಸ್ ಇದೆ ಅಂತೆಲ್ಲ ನಾನು ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಯೂಸ್ ಪಾರ್ಕಿಂಗ್ ಸಿಗುತ್ತೆ. ನಿಮ್ಮಲ್ಲಿ ಏನಾದರೂ ಯುನೋವಾ ಅಥವಾ ಫಾರ್ಚುನರ್ ಅಂತ ಕಾರ್ಗಳಿದ್ದರೆ ದೊಡ್ಡ ಕಾರುಗಳು 2 ಕಾರ್ಗಳನ್ನ ಪಾರ್ಕ್ ಮಾಡಿಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ನ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಲಿಫ್ಟನ್ನು ಕೂಡ ಕೊಟ್ಟಿದ್ದು ಯೂಸ್ ಪಾರ್ಕಿಂಗ್ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಈ ಕಡೆಯಿಂದ ಪಾರ್ಕಿಂಗ್ ಏರಿಯಾ ನೋಡೋದಾದರೆ ಈ ರೀತಿ ಇದೆ ನೋಡಿ. ಆಲ್ರೆಡಿ ಒಂದು 7 ಸೀಟರ್ ಕಾರ್ ನಿಂತಿದ್ದು, ಇದಿಷ್ಟು ಪಾರ್ಕಿಂಗ್ ಏರಿಯಾ ಇನ್ನೂ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ಈ ಕಡೆ ನಿಮಗೆ ಪ್ಲ್ಯಾಂಟೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ, ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಸುತ್ತಲೂ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿಕೊಟ್ಟಿದ್ದು ಭಾಳ ಸೇಫ್ಟಿ ಇದೆ. ಸೊ ಒಳಗಡೆ ಬಂದ ತಕ್ಷಣ ಈ ಕಾರ್ನರಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಮಾಡಿಕೊಟ್ಟಿದ್ದು. ಸೊ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ತೀನಿ, ಬಿಕಾಸ್ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಸ್ಮಾರ್ಟ್ ಮಾರ್ಬಲ್ನ ಹಾಕಿದ್ದಾರೆ. ಸೊ ಹಾಗಾಗಿ ಈಸಿ ಮೇಂಟೆನೆನ್ಸು. ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದು, ಲಿಫ್ಟ್ ಪ್ರಾವಿಷನ್ನು ಇಲ್ಲಿ ಕೊಟ್ಟಿದ್ದಾರೆ. ವಾಟರ್ ಸೋರ್ಸ್ ಅಂತ ಬಂದರೆ ನಿಮಗೆ ಬೋರು 900 ಫೀಟ್ ಡೆಪ್ತ್ ಹೋಗಿದ್ದು ಒಂದೊಳ್ಳೆ ನೀರಿದೆ. ಹಾಗೆ 12,000 ಲೀಟರ್ಸ್ ಕೆಪಾಸಿಟಿ ಇರುವಂಥ ಟ್ಯಾಂಕು ಸಂಪನ್ನು ಕೂಡ ಮಾಡಿಕೊಟ್ಟಿದ್ದು, ಜೊತೆಗೆ ಕಾವೇರಿ ಪ್ರಾವಿಷನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಿಮಗೆ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ವಾಟರ್ ಸೋರ್ಸು, ಹಾಗೆ ಲಿಫ್ಟು, ಗ್ಯಾಸ್ ಕನೆಕ್ಷನು ಹಾಗೂ ಕಾಮನ್ ಟಾಯ್ಲೆಟು, ಪಾರ್ಕಿಂಗ್ ಏರಿಯಾ. ಆದರೆ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಆಪೋಸಿಟ್ಟು ನಿಮಗೆ ಬೆಸ್ಕಾಮ್ ಇದನ್ನು ಹಾಕಿ ಕೊಟ್ಟಿದ್ದಾರೆ. ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದ್ದು ಫಿಕ್ಸ್ ಆಗಿದೆ. RR ನಂಬರು ಕೂಡ ಆಲ್ರೆಡಿ ಬಂದಿದೆ. ಇಲ್ಲಿ ಬೇಕಂದರೆ ನೀವು ಶೂ ರ್ಯಾಕ್ನ ಇಟ್ಕೋಬೋದು. ಹಾಗೂ ಕಾವೇರಿ ಪ್ರಾವಿಷನ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಆಲ್ರೆಡಿ ಕನೆಕ್ಷನ್ ಆಗಿದೆ. ಮೀಟರ್ ಒಂದು ಫಿಟ್ ಮಾಡಬೇಕು, ತೊಗೋಬೇಕು ಮೀಟರು. ಇದಿಷ್ಟು ಗ್ರೌಂಡ್ ಫ್ಲೋರ್ನ ಮಾಹಿತಿ ಆಗಿದ್ರೆ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಹೋಗೋಣ. ಹೋಗಬೇಕಾದ್ರೆ ನಿಮಗೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, SS ಜಿಂದಾಲ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಹಾಗೂ ಇಲ್ಲೂ ಕೂಡ ಎಂಟ್ರಿ ಆಗ್ತಿದ್ದಾಗೆ ನೋಡಿ ಎಷ್ಟು ಡಿಸೈನ್ ಆಗಿ, ಎಷ್ಟು ಪ್ಲ್ಯಾನ್ ಮಾಡಿ ಒಂದು ಗ್ರಾನೈಟ್ ಫಿನಿಶಿಂಗ್ ಯಾವ ರೀತಿ ಕೊಟ್ಟಿದ್ದಾರೆ. ಇಲ್ಲೂ ಬೇಕಾದರೆ ಕೃಷ್ಣ, ಬುದ್ಧ, ಗಣೇಶ ಈ ಥರ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಕೋಬೋದು, ಅಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಸ್ಟೇರ್ ಕೇಸು ಹೇಳ್ದಂಗೆ ವೈಡ್ ಆಗಿರುವಂಥ ಸ್ಟೇರ್ ಕೇಸು ಆ್ಯಂಟಿಸ್ಕಿಟ್ ಲಪೋತರ ಕೊಟ್ಟಿದ್ದು, SS ಜಿಂದಾಲ್ ರೈಲಿಂಗ್ಸ್ ಕೊಟ್ಟಿದ್ದಾರೆ. ವಿತ್ ಈ ಕಡೆನೂ ನಿಮಗೆ SS ಇಂದ ಕಂಪ್ಲೀಟಾಗಿ
ಸೇಫ್ಟಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಎಷ್ಟು ಹೈಟು SSCನೇ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಬರ್ತಿದ್ದಾಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನಿಮ್ಗೆ ಎಂಟ್ರಿ ಆಗ್ತಿದ್ದಾಗೆ ಆಪೋಸಿಟು CCTVಗೆ ವೈರಿಂಗ್ ಆಲ್ರೆಡಿ ಆಗಿದೆ, ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗತ್ತೆ. ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಬರುತ್ತೆ. ಎಲ್ಲ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಗ್ರಾನೈಟ್ ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಈ ವಾಲ್ ಕ್ಲಾಡಿಂಗು ಮತ್ತು ಸ್ಟೇರ್ ಕೇಸು ಇದನ್ನೇ ಇಷ್ಟೊಂದು ಡಿಸೈನ್ ಮಾಡಿದ್ದಾರೆ, ಇಷ್ಟು ವೆಲ್ ಡಿಸೈನ್ ಮಾಡಿದ್ದಾರೆ ಅಂತಂದರೆ ಇನ್ನು ಮನೆ ಯಾವ ರೀತಿ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಫಾಲ್ ಸೀಲಿಂಗು. ಈಗ ಮನೆಯ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸು ನಾರ್ತ್ ಫೇಸಿಂಗ್ ಆಗಿದ್ದು. ಏನು ಗುರು ಮಾಡಿರೋದು ಮನೆ, ಅರಮನೆ ಅಂದರೆ ಅದಕ್ಕೆ ತಕ್ಕಂತೆ ಮನೆನ ಡಿಸೈನ್ ಮಾಡಿದ್ದು. ಸೊ ತುಂಬಾ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಫಸ್ಟು ನಾನು ನಿಮಗೆ ಮೇನ್ ಡೋರು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. 8 ಅಡಿ ಇರುವಂಥ ಮೇನ್ ಡೋರ್ ಇದಾಗಿದ್ದು. ಥಿಕ್ನೆಸ್ ನೋಡಿ, ಅದರ ಥಿಕ್ನೆಸ್ ಯಾವ ರೀತಿ ಇದೆ, ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಯೂಸ್ ಹಾಲ್ ಸಿಗುತ್ತೆ, ಬಿಗ್ಗದಾದಂಥ ಹಾಲು. ರೋಡ್ ಸೈಡು ವೆಂಟಿಲೇಷನ್ ಪರ್ಪಸ್ಸು 5/6 ವಿಂಡೋ ಕೊಟ್ಟಿದ್ದು. ಇದು TV ಯೂನಿಟು, POP ಫಾಲ್ ಸೀಲಿಂಗು ಈ ರೀತಿ ಇದೆ. ಈ ಕಡೆ ಬಂದರೆ ನಿಮಗೆ ಪೂಜಾ ರೂಮು ಜೊತೆಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಆಗಿದೆ. ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಪೂಜಾ ರೂಮ್ ಮಾತ್ರ. ಡೋರ್ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಸ್ಕೈಲೈಟು ಕಾಣಿಸುತ್ತೆ. ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ದೇವರ ಫೋಟೋ ಅಥವಾ ವಿಗ್ರಹದ ಮೇಲೆ ಬೀಳೋ ಥರ ವೆಲ್ ಡಿಸೈನ್ ಮಾಡಿದ್ದಾರೆ. ಒಂದು ಪ್ಲ್ಯಾನ್ ಅಂತ ಅಂದರೆ ಈ ರೀತಿ ಇರಬೇಕು ಅನ್ನೋ ಥರ ಮಾಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ವಾಲ್ ಡಿಸೈನ್, POP ವಾಲ್ ಡಿಸೈನ್ ಈ ರೀತಿ ಮಾಡಿತ್ತು. POP ಫಾಲ್ ಸೀಲಿಂಗ್ ಆಗಿತ್ತು. ರೋಡ್ ಫೇಸಿಂಗ್ ವೆಂಟಿಲೇಷನ್ನು ಹಾಗೂ ಇದೊಂದು ಸ್ಮಾಲ್ ಬಾಲ್ಕನಿ. ಸ್ಮಾಲ್ ಅಲ್ಲ, ದೊಡ್ಡ ಬಾಲ್ಕನಿನೇ, ರೋಡ್ ಫೇಸಿಂಗ್ ಬರುತ್ತೆ. TV ಯೂನಿಟ್ ನೋಡಿ, ಯೂನಿಕ್ ಆಗಿದ್ದು ಒಂದೊಳ್ಳೆ ಅಟ್ರಾಕ್ಷನ್ ಕೊಡ್ತಿದೆ. TV ಯೂನಿಟ್ ಆಗಿರ್ಬೋದು, ಪೂಜಾ ರೂಮ್ ಆಗಿರ್ಬೋದು, ಯೂನಿಕ್ಕಾಗಿ ಮಾಡಿದ್ದಾರೆ. ಹೀಗೆ ಬಂದರೆ ಲಿಫ್ಟು ಪ್ರಾವಿಷನ್ ಇಲ್ಲಿ ಬರುತ್ತೆ. ಇದು ವಾಸ್ತುಬದ್ಧವಾಗಿ ಮಾಡಿರುವಂಥ ಕಿಚನ್ ಏರಿಯಾ ಆಗಿದ್ದು, ಮಾಡ್ಯುಲರ್ ಕಿಚನ್ನು. ಎಲ್ಲ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ದಾರೆ. ತುಂಬಾ ಸಖತ್ತಾಗಿ ಬಂದಿದೆ ಮಾತ್ರ. ನಿಮಗೆ ಸ್ಲ್ಯಾಬು 3 ಸುತ್ತಲೂ ಯು ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಬಂದಿದೆ. ಹಾಗೂ ಇಲ್ಲೂ ಕೂಡ ನಿಮಗೆ ಪ್ಯಾಂಟ್ರಿ ಥರ ನೋಡಿ ಯಾವ ಥರ ಮಾಡಿಕೊಟ್ಟಿದ್ದಾರೆ ಗುರು. ಸಖತ್ತಾಗಿ ಬಂದಿದೆ. ಸ್ಟೋರೇಜ್ ಎಲ್ಲ ಯಾವ ರೀತಿ ಇದೆ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸರು, ಎಲ್ಲ ಅಕ್ರಾಲಿಕ್ ಶೀಟ್ದಾಗಿರುತ್ತೆ. ಇಲ್ಲಿ ಕೂಡ ವೆಂಟಿಲೇಷನ್ ಕೊಟ್ಟಿದ್ದು, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ಮತ್ತು ವಾಟರ್ ಪ್ಯೂರಿಫೈರ್ಗೆ ಈ ಕಡೆ ಪಾಯಿಂಟ್ ಬಿಟ್ಟಿದ್ದು. ಫಾಲ್ ಸೀಲಿಂಗು ಪ್ಲೈನಲ್ಲಿದೆ. ಒಂದು ಪ್ರೊಫೆಷ್ನಲ್ ಆಗಿ ಹೇಗಿರಬೇಕು, ಯಾವ ಥರ ಇರಬೇಕು ಆ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಕಿಚನ್ ಆದರೆ ಇದು ಡೈನಿಂಗ್ ಏರಿಯಾ. ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೊಂಡು ಈ ಸ್ಪೇಸ್ನ ಯೂಸ್ ಮಾಡ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಹಾಗೂ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಕೊಟ್ಟಿದ್ದು. ಯುಟಿಲಿಟಿ ಏರಿಯಾದಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಸಿಂಕ್ ಆಲ್ರೆಡಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸಿಂಕಲ್ಲಿ ತೊಳೆದಂಥ ಪಾತ್ರೆಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಟೈಪು 3 ಟೈಪ್ ಆಫ್ ಸ್ಲ್ಯಾಬ್ ಕೊಟ್ಟಿದ್ದು. ಸೇಫ್ಟಿ ಪರ್ಪಸ್ಸು ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ಸುತ್ತಲೂ.
ಈವನ್ ಈ ಕಡೆನೂ ಕೂಡ ನೀವು ಡಿಶ್ ವಾಷರ್ ಇಟ್ಕೋಬೋದು. ಅಲ್ಲೂ ಕೂಡ ನೀವು ತೊಳೆದಂಥ ಪಾತ್ರೆಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಜಾಗನ ಬಿಟ್ಟಿದ್ದಾರೆ. ಸೊ ಇದು ಡೈನಿಂಗ್ ಏರಿಯಾ, ಕಿಚನ್ನು, ಯುಟಿಲಿಟಿ ಹಾಗೂ ಪೂಜಾ ರೂಮು. ಆದರೆ ನಿಮಗೆ ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಇದು ಬಂದು ಕಾಮನ್ ವಾಶ್ರೂಮ್ ಆಗಿದ್ದು, ಅದಕ್ಕೆ ಒಂದು ಕಾಮನ್ ಸಿಂಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶು. ಪಕ್ಕದಲ್ಲಿ ಟಾಯ್ಲೆಟು ವಿತ್ ಶವರು ಕೂಡ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ. ಫಾರ್ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸು ಕೂಡ ಆಗೋಗಿದೆ. ಇಲ್ಲಿಂದ ನಿಂತ್ಕೊಂಡು ಹಾಲನ್ನು ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಆಮೇಲೆ ಈ ಪೂಜಾ ರೂಮ್ ನೋಡಿ, ಒಂದೊಂದು ಡಿಸೈನು ಕೂಡ ಅಟ್ರಾಕ್ಟಿವ್ ಆಗಿದ್ದು ಒಂದೊಳ್ಳೆ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ಭಾಳ ಇಷ್ಟ ಆಯಿತು ನನಗೆ ಪೂಜಾ ರೂಮು. ನೀವು ಬಂದು ಡೈರೆಕ್ಟಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಇದಿಷ್ಟು ಫಸ್ಟ್ ಫ್ಲೋರ್ನ ಇನ್ ಡೀಟೇಲ್. ಆದರೆ ಸೊ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ ಟಫನ್ ಅಟ್ಯಾಚ್ಮೆಂಟ್ ಆಗಿ ಟೀಕುಡ್ನ ರೈಲಿಂಗ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಅಲ್ಲಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದು. ಸೊ ಪೇಂಟಿಂಗ್ ಎಲ್ಲ ನಿಮಗೆ ರಾಯಲ್ ಪೇಂಟ್ ಆಗಿದ್ದು ತುಂಬ ಒಂದು ಪ್ರೊಫೆಷ್ನಲ್ ಆಗಿ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ಆಪೋಸಿಟ್ಟು ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ 2-in-1 ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ ಸ್ಟೋರೇಜು ವಿತ್ತು ಕೂತ್ಕೊಳ್ಳೋದಕ್ಕೆ ಎರಡೂ ಥರನೂ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಮಾಡಿದ್ದಾರೆ. ಆ್ಯಂಡ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಮನೆ ಎಲ್ಲ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಇರುವಂಥ ಒಂದು ವಾಲ್ ಡಿಸೈನ್ ಈ ರೀತಿ ಇದ್ದು, POP ಫಾಲ್ ಸೀಲಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಹಾಗೂ ವೆಂಟಿಲೇಷನ್ ಪರ್ಪಸ್ ವಿಂಡೋ. ಕಾಟ್ ಆಪೋಸಿಟ್ ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಸುತ್ತ ನಿಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದು ಕೂಡ ಸುತ್ತ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಆ್ಯಂಡ್ ಅಟ್ಯಾಚ್ಡ್ ವಾಶ್ರೂಮು ಕೂಡ ಇದೆ. ಇದೆಲ್ಲ ನಿಮಗೆ ವಾರ್ಡ್ರೋಬು, ಕಬೋರ್ಡ್ ಎಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜು ವಿತ್ ಡ್ರೆಸ್ಸಿಂಗ್ ಮಿರರು ಕೂಡ ಇದೆ. ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇರೋದು ಡ್ರೆಸ್ಸಿಂಗ್ ಮಿರರು ವಿತ್ ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಹಾಗೂ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಇದು ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು. ಹಾಗೂ ಇಲ್ಲೂ ಅಷ್ಟೇ ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಟೋರೇಜ್ ಮಾಡ್ಕೋಬೋದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಆದರೆ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಏನು ಗುರು ಸಖತ್ತಾಗಿ ಬಂದಿದೆ. ಕಿಂಗ್ ಸೈಜ್ ಕಾಟ್ ಬ್ಯಾಕ್ ಸೈಡ್ ವಾಲ್ ಡಿಸೈನು. ಸೊ ಎರಡು ಕಡೆ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಕೆಳಗಡೆನೂ ಕೂಡ ಹೆಲಿಯೋ ಡ್ರೈಯರ್ಸ್ ಕೊಟ್ಟಿದ್ದು, ಅಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಂದೊಳ್ಳೆ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಐಕಾನಿಕ್ ಡಿಸೈನ್ನ ಯೂಸ್ ಮಾಡಿದ್ದಾರೆ ಅಂತೀನಿ. POP ಫಾಲ್ ಸೀಲಿಂಗ್ ಹಾಗೂ ವೆಂಟಿಲೇಷನ್ ಪರ್ಪಸ್ಸು 5x6 ರೋಡ್ ಫೇಸಿಂಗ್ ವಿಂಡೋ. ಕಾಟ್ ಆಪೋಸಿಟ್ಟು ನಿಮಗೆ TV ಯೂನಿಟ್ಟು. TV ಯೂನಿಟ್ ಬ್ಯಾಕ್ ಸೈಡ್ ನಿಮಗೆ ವಾಶ್ರೂಮ್ ಬರುತ್ತೆ. ಅದಕ್ಕೂ ಮೊದಲು ಬಾಲ್ಕನಿ ನೋಡೋಣ. ಇದು ಬಾಲ್ಕನಿ ಆಗಿರುತ್ತೆ. ರೋಡ್ ಫೇಸಿಂಗ್ ಬರುವಂಥ ಬಾಲ್ಕನಿ. ಜೊತೆಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು, ಡ್ರೆಸ್ಸಿಂಗ್ ಏರಿಯಾ ಸಪ್ರೇಟಾಗಿ ಮಾಡಿದ್ದಾರೆ. ಈವನ್ ಮಿರರ್, ಲಾಂಗ್ ಮಿರರ್ ಕೊಟ್ಟಿದ್ದಾರೆ. ಕಾಸ್ಮೆಟಿಕ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ಸು, ಸ್ಟೋರೇಜ್ ಎಲ್ಲ ಈ ರೀತಿ ಡಿಸೈನ್ ಮಾಡಿದ್ದು. ಇದು ವಾಶ್ರೂಮ್ ಆಗಿರುತ್ತೆ. ಈವನ್ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ.
ಜಾಗ ವೇಸ್ಟ್ ಮಾಡಿಲ್ಲ. ಒಟ್ಟಾರೆಯಾಗಿ ಇದಿಷ್ಟು ಮಾಸ್ಟರ್ ಬೆಡ್ರೂಮು ಹಾಗೂ ಚಿಲ್ಡ್ರನ್ಸ್ ಬೆಡ್ರೂಮ್ನ ಮಾಹಿತಿಯಾಗಿತ್ತು. ಈ ಫ್ಲೋರಲ್ಲಿ ರೂಮ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರೋದ್ರಿಂದ ಆ ಲುಕ್ಕೇ ಬೇರೆ ಥರ ಇದೆ. ಹಾಗೂ ಲಿವಿಂಗ್ ಏರಿಯಾ, ಸ್ಟೇರ್ ಕೇಸು ಎಲ್ಲ ಬಂದು ನಿಮಗೆ ಬೇರೆ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಇದಿಷ್ಟು ಸೆಕೆಂಡ್ ಫ್ಲೋರ್ ಆದರೆ, ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಹೋಗಬೇಕಾದ್ರೂ ಅದೇ ಸ್ಟೇರ್ ಕೇಸು ಕಂಟಿನ್ಯೂ ಆಗುತ್ತೆ. ಟಫನ್ ವಿತ್ ಟೀಕ್ ವುಡ್ಡಿಂದ ರೈಲಿಂಗ್ಸ್ ಮಾಡಿರೋದು, ಜೊತೆಗೆ ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿರೋದು ಕೂಡ ಕಂಟಿನ್ಯೂ ಆಗುತ್ತೆ. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ವ್ಯೂ ಈ ರೀತಿ ಕಾಣಿಸಿತ್ತು. ಇಲ್ಲೂ ಕೂಡ ನಿಮಗೆ ಸೇಮ್ ಸ್ಟಡಿ ಯೂನಿಟ್ ಆರ್ ವರ್ಕ್ ಫ್ರಮ್ ಹೋಮ್ ಥರ ನಿಮಗೆ ಎರಡೂ ರೀತಿಯೂ ಯೂಸ್ ಆಗೋ ಥರ ಮಾಡಿಕೊಟ್ಟಿದ್ದು. ಲಿಫ್ಟು ಇಲ್ಲಿ ಬರುತ್ತೆ. ಇಲ್ಲೂ ಕೂಡ ನಿಮಗೆ 2 ಬೆಡ್ರೂಮ್ ಬಂದು, ಇದು ಬೆಡ್ರೂಮ್ ನಂಬರ್ 3ಗೆ ಎಂಟ್ರಿ ಆಗ್ತಿದ್ದಾಗೆ ಇಲ್ಲೂ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಇರುವಂಥ ಒಂದು ವಾಲ್ ಡಿಸೈನು, POP ಫಾಲ್ ಸೀಲಿಂಗು ಹಾಗೂ ವಿಂಡೋ ಈ ರೀತಿ ಮಾಡಿಕೊಟ್ಟಿದ್ದು. ಈ ರೀತಿ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಇಂಟೀರಿಯರ್ ವರ್ಕ್ ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ. ಎಲ್ಲ ಕಬೋರ್ಡೆಲ್ಲ ಇಲ್ಲಿ ಕೊಟ್ಟಿದ್ದು, ವಾರ್ಡ್ರೋಬು, ಕಬೋರ್ಡು ಮತ್ತು ಡ್ರೆಸ್ಸಿಂಗ್ ಮಿರರು, ಅಟ್ಯಾಚ್ಡ್ ವಾಶ್ರೂಮ್. ಸ್ಟೋರೇಜ್ ನೋಡಿ, POP ಫಾಲ್ ಸೀಲಿಂಗ್ ನೋಡಿ ಈ ರೀತಿ ಇದೆ. ಸೊ ಬೆಡ್ರೂಮ್ ನಂಬರ್ 4ಗೆ ಎಂಟ್ರಿ ಆಗೋಣ. ಬೆಡ್ರೂಮ್ ನಂಬರ್ 4ಗೆ ಎಂಟ್ರಿ ಆಗ್ತಿದ್ದಾಗೆ ನಮ್ಗೆ ಆಪೋಸಿಟ್ ಕಾಣೋದು ವಾರ್ಡ್ರೋಬು, ವಿಂಡೋ ಹಾಗೂ ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ ವಿಂಡೋ ಹತ್ರ. ಇದು ಆಪೋಸಿಟ್ಟು ನಿಮಗೆ ಕಿಂಗ್ ಸೈಜ್ ಕಾಟು, ಕಾಟ್ ಬ್ಯಾಕ್ ಸೈಡ್ ಇರುವಂಥ ವಾಲ್ ಡಿಸೈನು. ನಿಮ್ಗೆ ಇದಿಷ್ಟು ಕಾಟಲ್ಲಿ ಯಾವುದು ನಿಮಗೆ ಹೈಡ್ರಾಲಿಕ್ ಕಾಟ್ ಬರಲ್ಲ, ಮೂವಬಲ್ಲು ಇಲ್ಲ, ಫಿಕ್ಸ್ಡ್ ಕಾಟು. ಮತ್ತು POP ಫಾಲ್ ಸೀಲಿಂಗು. ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಎಲ್ಲ. ಈವನ್ ಮೇಲ್ಗಡೆನೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು. ಆ್ಯಂಡ್ ಲಾಂಗ್ ಮಿರರ್ ಕೊಟ್ಟಿದ್ದು, ಪಕ್ಕದಲ್ಲಿ ನಿಮಗೆ ಕಾಸ್ಮೆಟಿಕ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿತ್ತು, ತುಂಬ ಲಾಂಗ್ ಆಗಿದೆ, ತುಂಬ ಸ್ಪೇಸಿಯಸ್ ವಾಶ್ರೂಮ್ ಅಟ್ಯಾಚ್ ಆಗಿರುವಂಥದ್ದು ಎಲ್ಲ ಫ್ಲೋರ್ಗಳಲ್ಲೂ ಕೂಡ. ಇದಿಷ್ಟು ಈ ಫ್ಲೋರಲ್ಲಿರುವ ರೂಮ್ಗಳ ಡೀಟೇಲ್ಸ್. ಆದರೆ ನಾವು ಟೆರೆಸಿಗೆ ಹೋಗೋಣ. ಟೆರೆಸಲ್ಲಿ ಯಾವ ರೀತಿ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿಂದ ನೋಡಿ, ಡೈರೆಕ್ಟಾಗಿ ಸ್ಕೈಲೈಟು, ದೇವ್ರ ಮನೆ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತೆ. ಟೆರೆಸ್ಗೆ ಹೋಗ್ಬೇಕಾದ್ರೆ ಸ್ಕೈಲೈಟು ಇಷ್ಟು ದೊಡ್ಡದಾಗಿ ಬಿಟ್ಟು ಅದಕ್ಕೆ ಯಾವ ರೀತಿ ಸೇಫ್ಟಿ ಬೇಕು ಅದನ್ನು MS ಇಂದ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಸೊ 1 2 3 ಟೈಪ್ ಆಫ್ ಸೇಫ್ಟಿ ಇದೆ MS ಅಲ್ಲಿ. ಅದ್ರ ಮೇಲೆ ಟಫನ್ ಗ್ಲಾಸ್ ಹಾಕಿರೋದು. ಮೇಲ್ಗಡೆ ಬರ್ತಿದ್ದಾಗೆ ನಿಮಗೆ ಲಿಫ್ಟು 3rd ಫ್ಲೋರ್ಗೆ ಹೆಂಡ್ ಆಗುತ್ತೆ, ಬಟ್ 4th ಫ್ಲೋರ್ಗೆ ಲಿಫ್ಟು ಬರೋದಿಲ್ಲ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬಿಟ್ಟಿದ್ದು, ಇನ್ಲೆಟ್ಟು, ಔಟ್ಲೆಟ್ಟು, ಎಲೆಕ್ಟ್ರಿಕಲ್ ಪಾಯಿಂಟು ವಿತ್ತು ಕೆಮಿಕಲ್ನ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಅದಕ್ಕೂ ಮೊದಲು ಈ ಕಡೆ ಏನಿದೆ ಅದನ್ನು ನೋಡ್ಕೊಂಡು ಬರೋಣ. ಫಸ್ಟು ಇದನ್ನು ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನೋಡಿ, ಇದಕ್ಕೂ ಕೂಡ ಯಾವ ರೀತಿ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಹಾಗೂ ಸುತ್ತಲೂ ನಿಮಗೆ UPVC ವಿಂಡೋ ಕೊಟ್ಟಿದ್ದು, ಇದು ಬೇರೆ ಥರನೇ
ಫೀಲ್ ಕೊಡ್ತಾ ಇದೆ. ಅಂದರೆ ನನ್ನ ವಾಯ್ಸ್ ನನಗೆ ಎಕೋ ಕೊಡ್ತಾ ಇದೆ. ಅಂದರೆ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಹೋಮ್ ಥಿಯೇಟರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಪಾರ್ಟಿ ಹಾಲ್ ಯೂಸ್ ಮಾಡ್ಬೋದು, ಅಥವಾ ಆ್ಯನಿವರ್ಸರಿ ಏನೋ ಒಂದು ಸೆಲೆಬ್ರೇಷನ್ಗೋಸ್ಕರನೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇದು ಸ್ಮಾಲ್ ಕಿಚನ್ ಥರ ಸ್ಲ್ಯಾಬ್ ಕೊಟ್ಟಿದ್ದು ಮತ್ತು ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೂ ಸಿಂಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಸಿಂಕು ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ವ್ಯೂ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ತೂಗುಯಾಲೆ ಹಾಕೋಬೋದು, ಆ ರೀತಿ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲ ನ್ಯೂ ಇಯರು, ಯುಗಾದಿ ಆ ರೀತಿ ಹಬ್ಬ ಹರಿದಿನಗಳನ್ನ ಇಲ್ಲಿ ಸೇರಿ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಬಟ್ ಸಖತ್ತಾಗಿ ಬಂದಿದೆ ಈ ಫ್ಲೋರ್ ಮಾತ್ರ. ಆ್ಯಂಡ್ ಫ್ಲೋರಿಂಗ್ ನೋಡಿ, ಆ್ಯಂಟಿಸ್ಕಿಟ್ಟು ಇದು ಕೂಡ ತುಂಬ ವೆಲ್ ಡಿಸೈನ್ ಅಂತಲೇ ಹೇಳ್ತೀನಿ. ಇದು ನೋಡಿ ಸ್ಕೈಲೈಟು, ಇಲ್ಲಿಂದ ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳುತ್ತೆ. ಅಲ್ಲೂ ಕೂಡ ಗ್ಲಾಸ್ ಕೊಟ್ಟಿರೋದ್ರಿಂದ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬೀಳುತ್ತೆ. ಇದೆಲ್ಲ ಫಿನಿಷಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ತುಂಬಾ ಟೈಮ್ ತಗೊಂಡು ಫಿನಿಷಿಂಗ್ ಮಾಡಿರೋದು. ಆ್ಯಂಡ್ ತುಂಬ ಪೇಷನ್ಸ್ ಇರೋರೇ ಈ ರೀತಿ ಮಾಡೋದಕ್ಕಾಗೋದು. ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗು. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಒಮ್ಮೆ ಆದರೂ ಬಂದು ನೀವು ಮನೇನ ನೋಡಲೇಬೇಕು. ನೋಡಿ, ಟೆರೆಸ್ಗೆ ಹೋಗೋದಕ್ಕೆ ಒಂದು ಈ ಡೋರ್ ಕೊಟ್ಟಿದ್ದಾರೆ, ಜೊತೆಗೆ MS ಡೋರ್ ಕೂಡ ಕೊಟ್ಟಿದ್ದು ಫಾರ್ ಸೇಫ್ಟಿ. ಸೊ ಡೋರ್ ಓಪನ್ ಮಾಡ್ತಿದ್ದಾಗೆ ನಿಮಗೆ ಓಪನ್ ಟೆರೆಸ್ ಕೊಟ್ಟಿದ್ದು. ಸೊ ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಜಾಗ ಮಾಡಿದ್ದಾರೆ, ಹಾಗೂ ಬಟ್ಟೆನ ಹಾರಾಕೋದಕ್ಕೆ ಎರಡು ಕಡೆನೂ ಹ್ಯಾಂಗರ್ಲ ಫಿಕ್ಸ್ ಮಾಡಿದ್ದಾರೆ MSದು. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಡಿಫ್ರೆಂಟ್ ಟೈಪ್ ಆಫ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಅಲ್ಲಿ ಹೋಗೋದಕ್ಕೆ ನಿಮಗೆ MS ಲ್ಯಾಡರ್ ಕೊಟ್ಟಿದ್ದು ವಿತ್ ಹೋಲ್ಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬರ್ತಿದ್ದಂಗೆ ಈ ರೀತಿ ಇದ್ದು ನೋಡಿ, ಇಲ್ಲೂ ಅಷ್ಟೇ 1500 ಲೀಟರ್ ಕೆಪಾಸಿಟಿ ಇರುವಂಥ ದೊಡ್ಡ ಟ್ಯಾಂಕ್ ಕೊಟ್ಟಿದ್ದು ಸಿಂಥೆಟಿಕ್ಕು. ಇದು ಬಂದು ನಿಮಗೆ ದೇವ್ರ ಮನೆ ಮೇಲೆ ಬೀಳುವಂಥ ಸ್ಕೈಲೈಟ್ ಆಗಿದ್ದು, ಇದಕ್ಕೆ 3 ಟೈಪ್ ಆಫ್ ಸೇಫ್ಟಿ ಇದೆ ಅಂತ ಹೇಳಿದೆ, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಹಾಗೂ ಅದು ಬಂದು ನಿಮಗೆ ಪಾರ್ಟಿ ಹಾಲಲ್ಲಿ ಕೊಟ್ಟಿರುವಂಥ ಗ್ಲಾಸು. ಇದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಸೇಫ್ಟಿ ಕೊಟ್ಟು ಮಾಡಿದ್ದಾರೆ. ಹಾಗೂ ನಿಮಗೆ ಸುತ್ತಲೂ MS ಸೇಫ್ಟಿ ಕೊಟ್ಟು ಮಾಡಿದ್ದಾರೆ, ಯಾವುದೇ ರೀತಿಯ ಭಯ ಇಲ್ಲ. ಸೊ ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿತ್ತು. ಈ ಮನೆಯ ಕೆಲವೊಂದು ಮೇನ್ ವಿಚಾರಗಳು ಹೇಳಬೇಕು ಅಂತ ಅನ್ನೋದಾದರೆ, ಬಾಟಮ್ ಟು ಟಾಪು ಅಪ್ ಟು ಟೆರೆಸ್ವರೆಗೂ ನಿಮಗೆ ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ, ಈವನ್ ರೂಮ್ಗಳನ್ನ ಸೇರಿಸಿ. ಲಿವಿಂಗ್ ಏರಿಯಾ ಸ್ಟೇರ್ ಕೇಸ್ ಎಲ್ಲ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ನ ಯೂಸ್ ಮಾಡಿದ್ದು. ತುಂಬ ಫಿನಿಷಿಂಗ್ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಹಾಗೂ ಈ ಮನೆಯಲ್ಲಿ ಏನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, ಜಸ್ಟು ಒಂದು ಲಿಫ್ಟು ಹಾಕಿದ್ರೆ ಈ ಮನೆ ವರ್ಕು ಕಂಪ್ಲೀಟಾಗಿ ಮುಗಿದ ಹಾಗೆ. ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನು 1.5 ಕಿಲೋಮೀಟರು, ಹಾಗೂ ಸೋಂಪುರ ರಸ್ತೆ, ನೈಸ್ ರಸ್ತೆ ಎಂಟ್ರಿ ಎಕ್ಸಿಟು 1.5 ಕಿಲೋಮೀಟರು, ಹಾಗೂ BMTC ಬಸ್ ಸ್ಟ್ಯಾಂಡ್ ಬಂದು ಜಸ್ಟು 500 ಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಮನೆ ಇದಾಗಿದ್ದು. ರೈಲ್ವೆ ಸ್ಟೇಷನ್ಗೆ ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ. ಜೊತೆಗೆ BGS ಹಾಸ್ಪಿಟಲ್ ಆಗಿರ್ಬೋದು, ಚಿನ್ಮಯ್ ಸ್ಕೂಲ್ ಆಗಿರ್ಬೋದು, BGS ಸ್ಕೂಲ್ ಆಗಿರ್ಬೋದು, ಇದೆಲ್ಲ ನಿಯರ್ ಬೈ ಸುತ್ತಮುತ್ತನೇ ಇರೋದ್ರಿಂದ ಒಂದೊಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇದು ಲೊಕೇಟ್ ಆಗಿದೆ ಮನೆ ಅಂತಲೇ ಹೇಳ್ತೀನಿ. ಈ ಮನೆ ಖಾತಾ ಬಂದು BBMP ಎ ಖಾತಾ ಆಗಿದ್ದು, ಪಕ್ಕ ಡಾಕ್ಯುಮೆಂಟ್ ಇದೆ, ಪಕ್ಕ ಅಪ್ ಟು ನಿಮಗೆ 80 to 90% ಲೋನ್ ಆಗುತ್ತೆ ಯಾವುದೇ ಬ್ಯಾಂಕಲ್ಲಾದ್ರೂ. ಸೊ ಯಾರೆಲ್ಲ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಈ ಒಂದು 2040 ಲಕ್ಸುರಿ ಹೌಸ್ನ ನೋಡ್ತಾ ಇರ್ತೀರಾ, ಅವ್ರಿಗೆ ಈ ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾದರೆ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 2,85,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಆಗುತ್ತೆ. ಸೊ ವಿಡಿಯೋದಲ್ಲಿ ಮನೆ ನೋಡೋದಕ್ಕಿಂತ ಡೈರೆಕ್ಟಾಗಿ ಬಂದು ಮನೇನ ನೋಡಿದ್ರೆ ನಿಮಗೇ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಪ್ಲ್ಯಾನ್ ಬರುತ್ತೆ.
ಸೊ ಹಾಗಾಗಿ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ಅಥವಾ ಯಾರೆಲ್ಲ ಮನೇನ ನೋಡ್ತಾಯಿದ್ದೀರಾ ಈ ಒಂದು ಲೊಕೇಶನಲ್ಲಿ ಒಂದು ಸಾರಿ ಬಂದು ನೀವು ಮನೆ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಹೇಗೆ ಏನು ಎತ್ತ ಅಂತ. ಸೊ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವೀಡಿಯೋ ನೋಡ್ತಾಯಿದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.